ನಮಸ್ಕಾರ. ನಡೆನುಡಿಗೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ನಿಮಗೂ ಕೂಡ ನಡೆನುಡಿಗೆ ಸ್ವಾಗತ. ನಮ್ಮನ್ನ ಗದಗದ ಪಕ್ಕ ಇರೋ ಮಾಗಡಿ ಕೆರೆ ಕರ್ಕೊಂಬಂದು ಪಟ್ಟೆ ತಲೆ ಹೆಬ್ಬಾತಿನ ತೋರಿಸಿದ್ರಿ. ಅವುಗಳು ಬೆಳಿಗ್ಗೆ ಏನ್ ತಿನ್ಕೊಂಡ್ ಬರ್ತವೆ, ನೀರಲ್ಲಿ ಏನ್ ಮಾಡ್ತವೆ, ಎಲ್ಲಿಂದ ಬರ್ತವೆ, ಇವನ್ನೆಲ್ಲ ನಮಗೆ ವಿವರಣೆ ಕೊಟ್ರಿ. ಈಗ ಅದೇ ವಿವರಣೆನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ. ಪಟ್ಟೆ ತಲೆ ಹೆಬ್ಬಾತಿನ ಸಂಪೂರ್ಣ ವಿವರಣೆನ ನೀವು ಮತ್ತೆ ನಮ್ಮ ಮೇಷ್ಟ್ರು ಆರ್.ಜಿ. ತಿಮ್ಮಾಪುರ ಮೇಷ್ಟ್ರು ಇಬ್ರು ಹಂಚ್ಕೊಂಡ್ರೆ ಬಹಳ ವಿವರಣೆಗಳು ನಮ್ಗೆ ಸಿಕ್ಕತ್ತೆ. ಹಂಚ್ಕೋಬೋದಾ? ಆಗ್ಲಿ. ಕನ್ನಡದಲ್ಲಿ ಇದನ್ನ ಪಟ್ಟೆ ತಲೆ ಹೆಬ್ಬಾತು ಅಂತ ಕರಿತೀವಿ. ಯಾಕೆ ಪಟ್ಟೆ ತಲೆ ಹೆಬ್ಬಾತು ಅಂತ ಹೇಳ್ತೀವಿ ಅಂದ್ರೆ, ಅದರ ಈ ತಲೆ ಭಾಗದಲ್ಲಿ ಹೀಗೆ ನಾಮ ಎಳೆದ ಹಾಗೆ ಪಟ್ಟೆಗಳಿರುತ್ತೆ, ಕಪ್ಪು ಪಟ್ಟೆಗಳು. ಆ ಕಾರಣದಿಂದ ಅದಕ್ಕೆ ಆ ಹೆಸರು ಬಂದಿರೋದು. ಇದಕ್ಕೆ ಬಾರ್ ಹೆಡೆಡ್ ಗೂಸ್ ಅಂತ ಕೂಡ ಇಂಗ್ಲಿಷಲ್ಲಿ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಅನ್ಸರ್ ಇಂಡಿಕಸ್ ಅಂತ ಹೇಳಿ. ಈ ಪಕ್ಷಿ ಬಗ್ಗೆ ಹೇಳೋದಾದ್ರೆ ಬಹಳ ವಿಶೇಷತೆಗಳನ್ನು ಹೇಳ್ಬೋದು. ಮೊದಲನೇದಾಗಿ ಇದರ ಎತ್ತರ, ಜಗತ್ತಲ್ಲೇ ಅತ್ಯಂತ ಎತ್ತರದಲ್ಲಿ ಹಾರುವ ಪಕ್ಷಿ ಅಂತ ಹೇಳಿ ಇದಕ್ಕೆ ಕರೀತಾರೆ. ಯಾಕೆ ಅಂದ್ರೆ ಹಿಮಾಲಯ ಪರ್ವತ ಇದೆಯಲ್ಲ, ಆ ಎತ್ತರವನ್ನ ದಾಟಿ 29,000 ಅಡಿ ಎತ್ತರದಲ್ಲಿ ಇದು ಹಾರು ಬರುತ್ತೆ. ಯಾಕೆ ಆ ಪಕ್ಷಿ ಅಷ್ಟು ಎತ್ತರವನ್ನ ಹಾರಕ್ಕೆ ಸಾಹಸ ಮಾಡುತ್ತೆ ಗೊತ್ತಿಲ್ಲ. ಅದ್ರ ಬಗ್ಗೆ ವೈಜ್ಞಾನಿಕವಾದ ಸಂಶೋಧನೆಗಳು ನಡೀತಾ ಇದ್ದಾವೆ. ಇದು ಬಹಳ ಮುಖ್ಯವಾಗಿ ಚೈನಾ, ಮಂಗೋಲಿಯಾ ಮತ್ತು ಟಿಬೆಟ್ ದೇಶಗಳಿಂದ ಭಾರತಕ್ಕೆ ವಲಸೆ ಬರುತ್ತೆ. ಅಂದ್ರೆ ನವೆಂಬರ್ ಮತ್ತು ಮಾರ್ಚ್ ಸಮಯದಲ್ಲಿ ಇಲ್ಲಿಗೆ ವಲಸೆ ಬರುತ್ತೆ. ಆ ಸಮಯದಲ್ಲಿ ಅದಕ್ಕೆ ಅಲ್ಲಿ ಆಹಾರದ ಕೊರತೆ ಆಗುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಹಿಮ ಬೀಳುತ್ತೆ. ಆ ಕಾರಣಕ್ಕೆ ಅದಕ್ಕೆ ಆಹಾರ ಸಿಗಲ್ಲ. ಈ ಪಕ್ಷಿ ಮುಖ್ಯವಾಗಿ ನಮ್ಮಲ್ಲಿ ಬರೋದೇನೆ ಆಹಾರಕ್ಕಾಗಿ. ಏನಿದು 29,000 ಅಡಿ ಎತ್ತರದಲ್ಲಿ ಹಾರು ಬರುತ್ತಲ್ಲ, ಆಗ ಇದಕ್ಕೇನು ಇದರ ಪ್ರಯಾಣ ಸಹಜವಾಗಿ ಏನಿರಲ್ಲ, ಸಮಸ್ಯೆ ಖಂಡಿತ ಆಗುತ್ತೆ. ಮೊದಲನೇದಾಗಿ ಇದಕ್ಕೆ ಆಮ್ಲಜನಕದ ಕೊರತೆ ಆಗುತ್ತೆ. ಆ ಆಮ್ಲಜನಕದ ಕೊರತೆಯನ್ನ ದಾಟಿ ತನ್ನ ದೇಹವನ್ನ ಕಾಪಾಡಿಕೊಳ್ಳುವ ಶಕ್ತಿ ಮತ್ತು ಅಷ್ಟೇ ಗಟ್ಟಿಯಾದ ಶ್ವಾಸಕೋಶ ವ್ಯವಸ್ಥೆ ಅದಕ್ಕಿದೆ. ಮತ್ತೆ ಅದರ ಮಾಂಸಖಂಡಗಳಿದಾವಲ್ಲ, ಅದು ಬಹಳ ಪ್ರಬಲ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಇಲ್ಲದೇ ಇದ್ರೆ ಅಷ್ಟು ಎತ್ತರದಲ್ಲಿ ಹಾರೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಯಾವ ಪಕ್ಷಿ ಕೂಡ ಇಂಥ ದುಸ್ಸಾಹಸಕ್ಕೆ ಹೋಗಲ್ಲ. ಇದು ಯಾಕೆ ಅದೇ ಮಾರ್ಗದಲ್ಲಿ ಬರುತ್ತೆ ಮತ್ತೆ ಅದೇ ಮಾರ್ಗದಲ್ಲಿ ವಾಪಸ್ ಹೋಗುತ್ತೆ, ಅಷ್ಟು ಎತ್ತರದಲ್ಲಿ ಹಾರೋದ್ರಿಂದ ಇದಕ್ಕಾಗೋ ಪ್ರಯೋಜನಗಳೇನು, ಇತ್ಯಾದಿ ಇತ್ಯಾದಿಗಳ ಮೇಲೆಲ್ಲ ತುಂಬಾ ಸಂಶೋಧನೆಗಳು ನಡೀತಾ ಇದ್ದಾವೆ. ಆಹಾರ ಹುಡುಕೊಂಡು ನಮ್ಮಲ್ಲಿಗೆ ಬರುವ ಈ ಪಕ್ಷಿ ಗುಂಪಾಗಿ ಬರುತ್ತೆ. ಒಂದೊಂದು ಕಡೆಗೆ ಒಂದೊಂದು ಗುಂಪುಗಳು ಬಂದು ಇಳಿತವೆ. ಇಡೀ ಭಾರತದಾದ್ಯಂತ ಈ ಗುಂಪುಗಳು ಬರ್ತವೆ. ಅದರಲ್ಲಿ ನಾನು ಮೊದಲಿಗೆ ಈ ಪಕ್ಷಿಯನ್ನ ನೋಡಿದ್ದು ನಮ್ಮ ಇಲ್ಲೇ ಮೈಸೂರು ಹತ್ರ ಒಂದು 16 ಕೆರೆ ಅಂತಿದೆ. ಆ ಕೆರೆಗೆ ಬಂದಾಗ ಇದನ್ನ ನೋಡಿದೆ. ಅದಾದ್ಮೇಲೆ ಈ ನೀರಿರುವಂತಹ ಅನೇಕ ಪ್ರದೇಶಗಳಲ್ಲಿ ಈ ಪಕ್ಷಿಗಳನ್ನ ನಾನು ನೋಡಿದ್ದೇನೆ. ಒಡಿಸ್ಸಾದ ಚಿಲ್ಕಾ ಸರೋವರದಲ್ಲಿ, ಹಾಗೆ ರಾಜಸ್ಥಾನದಲ್ಲಿರುವಂತಹ ಭರತ್ಪುರ್ನಲ್ಲಿ, ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ನಮ್ಮ ಕಬಿನಿ ಜಲಾಶಯದಲ್ಲಿ, ಆಮೇಲೆ ಹಿಡಕಲ್ ಜಲಾಶಯದಲ್ಲಿ, ಆಮೇಲೆ ನಮ್ಮ ಆಲಮಟ್ಟಿ ಇದೆಯಲ್ಲ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರೋದು ಅಲ್ಲಿ, ಈಗ ನಾವು ಬಂದಿರುವಂತಹ ಈ ಮಾಗಡಿ ಕೆರೆ, ಇಂಥ ಅನೇಕ ಕೆರೆಗಳು ಮತ್ತು ನೀರಿರುವ ಜಾಗಕ್ಕೆ ಬರೋದ್ರಿಂದ ಎಲ್ಲರೂ ಏನು ಅನ್ಕೊಂಡಿದ್ದಾರೆ ಅಂದ್ರೆ ಈ ಪಕ್ಷಿ ಇದು ಮೀನನ್ನ ಹಿಡಿದು ತಿನ್ನೋದಕ್ಕೆ ಬರುತ್ತೆ. ಯಾಕಂದ್ರೆ ನೀರಲ್ಲಿ ಇರೋದ್ರಿಂದ ಮೀನು ಹಿಡಿಯುತ್ತೆ ಅಂತ. ಯಾಕಂದ್ರೆ ನೋಡಕ್ ಬಾತ್ಕೋಳಿ ಜಾತಿನೇ, ಗೂಸ್ ಅಂದ್ರೆ ಬಾತ್ಕೋಳಿ ಅಂತ. ಸೊ ಹಂಗಾಗಿ ಬಾತ್ಕೋಳಿ ಆಗಿರೋದ್ರಿಂದ ಇದು ಮೀನ್ ತಿನ್ನುತ್ತೆ ಅನ್ನೋ ತಪ್ಪು ಕಲ್ಪನೆ ಇದೆ. ನಾನು ಬಹಳ ದಿನ ಹಂಗೆ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದೆ ಏನಂದ್ರೆ ಇದು ಪಕ್ಕಾ ಸಸ್ಯಾಹಾರಿ ಅಂತ. ಇದು ತಿನ್ನುವಂಥ ಆಹಾರದಲ್ಲಿ ಮುಖ್ಯವಾಗಿ ಬರೋದೇನೆ ಧಾನ್ಯಗಳು. ಅದು ಉತ್ತರ ಭಾರತದಲ್ಲಾದರೆ ಗೋಧಿ ತಿನ್ನುತ್ತೆ, ಭತ್ತ ತಿನ್ನುತ್ತೆ. ನಮ್ಮ ಈ ಮಾಗಡಿ ಕೆರೆಗೆ ಇದು ಬಂದಿರೋದೇನೆ ಇಲ್ಲಿ ಕಡಲೆ ಗಿಡ ತಿನ್ನೋದಕ್ಕೆ, ಕಡಲೆಕಾಳು ಅಂತಾರಲ್ಲ, ಕಡಲೆಗುಡ್ಡು. ಕಡಲೆಕಾಳನ್ನು ತಿನ್ನಕ್ಕೆ ಬಂದಿದೆ. ಹಾಗೂ ಕಡಲೆ ಕಾಯಿನೂ ಕೂಡ ತಿನ್ನುತ್ತೆ. ಈ ಪಕ್ಷಿ ಕಾಳುಗಳಷ್ಟೇ ಅಲ್ಲದೆ ನೀರಲ್ಲಿ ಬಂದಿರೋ ಸಂದರ್ಭದಲ್ಲಿ ನೀರಲ್ಲಿ ಬೆಳೆಯುತ್ತಲ್ಲ ಪಾಚಿ, ಆ ಪಾಚಿನ ತಿನ್ನುತ್ತೆ. ನಾನು ಯಾಕೆ ಅಂತ ಅನೇಕರಲ್ಲಿ ವಿಚಾರಿಸಿದೆ. ಅದು ತಿನ್ನುವ ಆಹಾರ ಜೀರ್ಣ ಆಗ್ಬೇಕಲ್ವಾ, ಆ ಡೈಜೆಷನ್ ಪವರ್ ಹೆಚ್ಚಕ್ಕೋಸ್ಕರ ಅದು ಪಾಚಿನ ತಿನ್ನುತ್ತೆ. ಆಮೇಲೆ ಕೆಲವು ಸಣ್ಣ ಪುಟ್ಟ ಹುಳುಗಳನ್ನು ಕೂಡ ತಿನ್ನುತ್ತೆ. ಸಂಪೂರ್ಣ ಸಸ್ಯಾಹಾರಿನೇ, ಬಟ್ ಸ್ವಲ್ಪ ಸೈಡ್ಸಿಗೆ ಒಂಚೂರು ಕೆಲವು ಹುಳುಗಳನ್ನು ಕೂಡ ತಿನ್ನುತ್ತೆ. ಮುಖ್ಯ ಆಹಾರ ಮಾತ್ರ ಕಾಳುಗಳು.
ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಾಗಾದ್ರೆ ನೀರಲ್ಲಿ ಏನು ಕೆಲಸ ಇದಕ್ಕೆ ಅಂತ. ನನ್ನ ಪ್ರಕಾರ ನೀರು ಅನ್ನೋದು ಇದಕ್ಕೊಂಥರ ಬೆಡ್ರೂಮ್ ಇದ್ದಂಗೆ. ಇದು ಬಂದು ನೀರು ಕುಡಿಯುವ, ಸುಧಾರಿಸ್ಕೊಳ್ಳುವ ಒಂದು ಜಾಗ. ಇದರ ಕ್ರಮನೇ ಹೆಂಗಿರುತ್ತೆ ಅಂದರೆ, ಇದು ತುಂಬ ಬೆಳಗ್ಗೆನೆ ಹೊರಟೋಗ್ಬಿಡುತ್ತೆ ಹೊಲಗಳ ಕಡೆಗೆ. ಆ ಸಮಯದಲ್ಲಿ ಅಂದರೆ ಇದು ಬರೋದೇ ನವೆಂಬರ್ನಿಂದ ಮಾರ್ಚ್ ಈ ಸಂದರ್ಭದ ಹೊತ್ತಲ್ಲಿ. ಆಗ ನಮ್ಮಲ್ಲಿ ಹಿಂಗಾರು ಬೆಳೆ ಶುರುವಾಗಿರುತ್ತೆ. ಬೀಜಗಳನ್ನು ರೈತರು ಬಿತ್ತುತ್ತಾ ಇರ್ತಾರೆ. ಈ ಕಡೆಯಿಂದ ರೈತರು ಬೀಜ ಬಿತ್ತುತ್ತಾ ಇದ್ರೆ ಇದು ಹಿಂದ್ಗಡೆಯಿಂದ ಎಲ್ಲ ತಿನ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಬಿತ್ತುತ್ತಾರೆ. ಒಂದ್ ವೇಳೆ ಬಿತ್ಬಿಟ್ಟಿದ್ದಾರೆ, ಈಗಾಗಲೇ ಗಿಡ ಬಂದಿದೆ ಅಂತಾದ್ರೆ ಆ ಕಡಲೆ ಗಿಡ ಇದೆಯಲ್ಲ, ಅದರ ಸೊಪ್ಪು ಒಂದು ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ. ನಮ್ಮಲ್ಲಿ ಅದನ್ನ ತೆಗೆದು ಬಸ್ಸಾರು ಅಂತೇಳಿ ಕೂಡ ಮಾಡ್ತಾರೆ. ಆ ಸೊಪ್ಪನ್ನು ತಿನ್ನುತ್ತೆ. ಮುಂದೆ ಅದು ಗಿಡವಾಗ್ಬಿಡ್ತು ಅಂತಂದ್ರೆ ಆ ಕಾಯಿಗಳನ್ನ ಕಿತ್ತು ತಿನ್ನುತ್ತೆ. ಕಡಲೆ ಗಿಡದ ಜೊತೆಯಲ್ಲಿ ಕಡಲೆಕಾಯಿ ಕೂಡ ಕಿತ್ತು ಹಾಕ್ತಾರಲ್ವಾ, ಸ್ವಲ್ಪ ಒಣಗ್ಲಿ ಅಂತೇಳಿ, ಆಗ ಕೂಡ ಅದು ತಿನ್ನುತ್ತೆ. ತುಂಬಾ ಸರಿಯಾಗಿ ಬಾರಿಸುತ್ತದು. ಒಂಥರದಲ್ಲಿ ನಮ್ಮ ರೈತರಿಗೆ ಒಂಥರ ತೊಂದರೆನೆ. ಆದರೂ ಅವರೆಲ್ಲ ಅಷ್ಟು ದೂರದಿಂದ ಬರ್ತಾ ಇರೋ ಅತಿಥಿ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ತಿನ್ನೋಕೆ ಅವಕಾಶ ಕೊಟ್ಟಿದ್ದಾರೆ. ಅದು ತಿಂದು ಬಿಟ್ಟಿದ್ದು ಅಳೆದು ಉಳಿದಿದ್ದನ್ನ ಪಾಪ ಇವರು ಬೆಳೆಯಾಗಿ ಕಾಣ್ತಾ ಇದ್ದಾರೆ. ಈ ಪಕ್ಷಿ ಬೆಳಗ್ಗೆ ಹೋಗಿ ಹೊಲಗದ್ದೆಗಳಲ್ಲಿ ಚೆನ್ನಾಗಿ ಮೇಯ್ಕೊಂಡು ಆಯ್ಕೊಂಡು ತಿಂದು ಈಗ ಒಂದು 8 ಗಂಟೆ ಸುಮಾರಿಗೆ ನೀರಿಗೆ ಬರುತ್ತೆ. ನೀವು ಗಮನಿಸಿ ನೋಡ್ರಿ, ಅದು ನೀರ್ ಮೇಲೆ ತೇಲ್ತಾ ಇರುತ್ತೆ. ಆಮೇಲೆ ಬಹಳಷ್ಟು ಬಾರೆಡೆಡ್ಗಳು ನಿದ್ದೆ ಹೊಡಿತಾ ಇರ್ತವೆ, ನೀರು ಕುಡಿತಾ ಇರ್ತವೆ. ಅವುಗಳಲ್ಲೊಂದು ಕ್ರಮ ಇದೆ, ಹೆಂಗ್ ಬೇಕಂಗೆ ಎರಾಬಿರಿ ಇಲ್ಲ ಅವು. ಅವಕ್ಕೊಬ್ಬ ಲೀಡರ್ ಇರ್ತಾನೆ. ಆ ಲೀಡರು ನಡೀರಿ ಅಂದ ತಕ್ಷಣ ಅವ್ನ ಹಿಂದೆ ಸಣ್ಣ ಮಕ್ಕಳು ಈ ಬೆಳಗ್ಗೆ ಬ್ಯಾಗ್ ಹಾಕೊಂಡು LKG ಹೋಗ್ತಾವಲ್ಲ, ಹಂಗೆ ಪುಟು 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 ಹಿಂದಿಂದನೇ ಹೋಗ್ತಾ ಇರ್ತವೆ. ಏನಾದ್ರೂ ಅಪಾಯ ಬಂತು ಅಂತ ಗೊತ್ತಾಗ್ತಿದ್ದ ಹಾಗೆನೆ ಮೊದಲು ಮುಂದ್ಗಡೆ ಇರುವ ನಾಯಕ ಹಾರ್ತಾನೆ, ತಕ್ಷಣ ಎಲ್ಲವೂ ಹಾರ್ತವೆ. ಮತ್ತೆಲ್ಲೋ ಹೋಗಿ ಅಲ್ಲಿ ಇಳಿತವೆ, ಮತ್ತೆ ಅಲ್ಲಿಂದ ವಾಪಸ್ ಬರ್ತವೆ. ಇದು ಹೀಗೆ ನಡೀತಾ ಇರುತ್ತೆ. ಹಗಲೊತ್ತು ಹೆಚ್ಚು ಕಡಿಮೆ ಅವು ನಿದ್ದೆ ಬಾರಿಸೋದ್ರಲ್ಲೇ ಹೆಚ್ಚಿನ ಸಮಯವನ್ನ ಕಳೀತವೆ. ಇಡೀ ದಿನ ನೀರ್ ಮೇಲೆ ಇದ್ದು ಫ್ರೀಯಾಗಿ ಸಿಕ್ಕಿರುವಂತಹ ಏನು ತೂಗುಯ್ಯಾಲೆ ಇದೆಯಲ್ಲ, ನೀರಿನ ತೂಗುಯ್ಯಾಲೆ, ಅದ್ರಲ್ಲಿ ಒಳ್ಳೆ ನಿದ್ದೆ ಬಾರಿಸ್ತವೆ. ಮತ್ತೆ ಸಂಜೆ ಹೊತ್ತಿಗೆ ಅವು ಮತ್ತೆ ಹೊಲಗಳ ಹತ್ರ ಹೋಗಿ ಅಲ್ಲಿ ಸಿಗೋ ಕಾಳುಗಳೆಲ್ಲ ತಿಂದು ಮತ್ತೆ ರಾತ್ರಿ ಬಂದು ವಿಶ್ರಾಂತಿ ಮಾಡ್ತವೆ. ರಾತ್ರಿ ವಿಶ್ರಾಂತಿ ಅಂದ್ರೆ ಮತ್ತೆ ಬಂದು ನೀರ್ ಮೇಲೆ ಮಾಡ್ತಾವ ಅಥವಾ ಮರಗಳ ಮೇಲೆ ಅಥವಾ ನಡುಗಡ್ಡೆನಲ್ಲಿ ಎಲ್ಲಿರ್ತವೆ? ಆ ನೀರ್ ಮೇಲೆ ಬರ್ತವೆ. ಸಾಧಾರಣವಾಗಿ ಅವು ನಡುಗಡ್ಡೆಗಳನ್ನು ಹೆಚ್ಚಾಗಿ ಆರಿಸ್ಕೊತವೆ. ಈಗ ಉದಾಹರಣೆಗೆ ಮಾಗಡಿ ಕೆರೆಯಲ್ಲೂ ಕೂಡ ನಡುಗಡ್ಡೆಗಳಿದ್ದಾವೆ, ಅಲ್ಲಿ ಬಂದು ರೆಸ್ಟ್ ಇರ್ತವೆ. ನೀರ್ ಮೇಲೆ ಕೂಡ ಇರ್ತವೆ. ಹೊಲಗಳಲ್ಲಿ ಇರೋದಿಲ್ಲ ಅವು. ಅವು ಊಟದ ಸಮಯದಲ್ಲ, ಡೈನಿಂಗ್ ಟೇಬಲ್ ಅದು ಹೋಗೋದು, ಊಟ ಮಾಡ್ಕೊಳ್ಳೋದು, ಬರೋದು, ಇಲ್ಲಿ ನಿದ್ದೆ ಬರ್ಸೋದು. ಈ ಕ್ರಮದಲ್ಲೇ ಅವುಗಳ ಜೀವನ ನಡೆಯುತ್ತೆ. ಈ ಪಕ್ಷಿಗಳು ಅಲ್ಲಿಂದ ಬಂದು ಇಲ್ಲಿ ಚೆನ್ನಾಗಿ ಸೊಂಪಾಗಿ ಊಟ ಸಿಕ್ಕತ್ತೆ, ತಿಂಡಿ ಸಿಗುತ್ತೆ, ತೊಟ್ಲು ತರ ತೂಕೊಂಡು ನಿದ್ದೆ ಮಾಡಕ್ಕೆ ನೀರ್ ಸಿಗುತ್ತೆ ಅಂತೇಳಿ ಮೊಟ್ಟೆ ಗಿಟ್ಟೆ ಇಟ್ಟು ಮರಿಗಿರಿ ಮಾಡ್ಕೊಂಡು ಕರ್ಕೊಂಡು ಹೋಗೋ ತರದ್ದು ಏನಾದ್ರು ಇದೆಯಾ? ಇಲ್ಲ ಸರ್, ಇಲ್ಲಿ ಬರೀ ಫುಲ್ ಮೀಲ್ಸಿಗೆ ಅಷ್ಟೇ ಬರೋದು. ಅವು ವಾಪಸ್ಸು ಅವುಗಳ ದೇಶಕ್ಕೆ ಹೋದಾಗ ಅಂದ್ರೆ ಏಪ್ರಿಲ್ ಜೂನ್ ತಿಂಗಳಲ್ಲಿ 3ರಿಂದ 6 ಮೊಟ್ಟೆಗಳನ್ನಿಟ್ಟು ಅಲ್ಲಿ ಮರಿ ಮಾಡ್ತವೆ. ಇಲ್ಲಿ ಮರಿ ಮಾಡೋದಿಲ್ಲ ಅವು. ಅವು ವಾಪಸ್ಸೇ ಹೊರಟೋಗ್ತವೆ. ಕೆಲವು ಸಲ ಸಾವಿರಾರು ಗಟ್ಲೆ ಬಂದಿದ್ದಾವೆ, ಕೆಲವು ಸಲ ತುಂಬಾ ಕಡಿಮೆ ಬರ್ತವೆ. ಇವುಗಳಲ್ಲಿ ಒಂದು ಪಕ್ಕ ಯೋಜನೆ ಅಂದ್ರೆ ಪ್ಲಾನಿಂಗ್ ಇದೆ ಸರ್. ಹಂಗೆ ಸುಮ್ಮನೆ ಅವು ಎಲ್ಲಿಗೆ ಎಷ್ಟು ಹಂಗೆಲ್ಲ ಬರಲ್ಲ. ಅಲ್ಲಿನ ಊಟದ ಲಭ್ಯತೆ ಏನಿದೆ ಅದರ ಆಧಾರದ ಮೇಲೆ ಇರೋದು. ನಾನು ಹೇಳಿದ್ನಲ್ಲ ನಿಮಗೆ, ನೀರಿರೋ ಎಲ್ಲ ಕಡೆಗೂ ಬರ್ತಾ ಇಲ್ಲ ಅವು. ಗಮನಿಸಿ ನೋಡ್ರಿ ನೀವು, ಎಲ್ಲಿ ಅವುಗಳಿಗೆ ಅಗತ್ಯವಾದ ಕಾಳುಗಳು ಸಿಗ್ತಾವೋ, ಆ ಬೆಳೆ ಬೆಳೀತಾರೋ ಅಂಥ ಕಡೆಗೆ ಬರ್ತಾ ಇದ್ದಾವೆ. ಈಗ ಉದಾಹರಣೆಗೆ ಇಲ್ಲಿನ ರೈತರು ಈಗ ಕಡಲೆಕಾಳು ಬೆಳೆಯೋದು ನಿಲ್ಲಿಸ್ಬಿಟ್ಟು ಹತ್ತಿ ಬೆಳೆಯೋಕ್ಕೆ ಶುರು ಮಾಡಿದ್ರೆ ಅವು ಬರೋದಿಲ್ಲ ಇಲ್ಲಿಗೆ. ಮತ್ತೆ ಬೆಳೆ ಎಲ್ಲಿದೆಯೋ ಅಲ್ಲಿಗೆ ಹೋಗ್ತವೆ. ಈಗ ನಮ್ಮ ಭದ್ರಾದಲ್ಲಿ ಒಂದು 2 ವರ್ಷಗಳ ಹಿಂದೆ ನಾನು ಶಶಿ ಸಿಂಗ್ ಹೋಗಿ ನೋಡಿದ್ವಿ ಇವನ್ನ. ಭಾಳ ಖುಷಿ ಆಗ್ಬಿಟ್ಟಿತ್ತು ನಮ್ಗೆ, ಯಾರು ನಮ್ಮ ಜಾಗಕ್ಕೆ ಬಂದ್ವಲ್ಲ ಅಂತ. ಆದ್ರೆ ಅವು ಬಂದು ಸರ್ವೆ ಮಾಡಿದ್ವು. ನೀರಿದೆ, ಕುತ್ಕೊಳ್ಳೋಕೆ ಜಾಗ ಇದೆ, ಆದ್ರೆ ತಿನ್ನಕ್ಕೆ ಅನ್ನ ಏನೋ ಸುತ್ತ ಹುಡುಕ್ ನೋಡಿದ್ವು. ಎಲ್ಲ ಕಡೆಗೂ ಅಡಿಕೆ ತೋಟ, ತೆಂಗಿನ ತೋಟ ಇದೇ ಇರೋದ್ರಿಂದ ಅವು ಇಲ್ಲಿ ನಮ್ಮ ಕೆಲಸ ಆಗಲ್ಲ ಅಂತ ಹೊರಟೋದ್ವು. ಅಂದ್ರೆ ಆ ಪಕ್ಷಿಗಳಲ್ಲಿ ಕೆಲವು ಪಕ್ಷಿಗಳು ಬಂದು ಜಾಗ ಹುಡುಕುವ, ನೋಡುವ, ಮತ್ತೆ ಇಲ್ಲೇನಾದ್ರೂ ಸಿಗುತ್ತಾ ಇಲ್ವಾ, ಅಪಾಯ ಏನಾದ್ರೂ ಇದೆಯಾ, ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಅಲ್ಲಿರೋ ಗುಂಪಿಗೆ ಹೋಗಿ ಬರ್ರೋ ಇಲ್ಲಿ ಚೆನ್ನಾಗಿದೆ ಅಂತ ಕರ್ಕೊಂಬರ್ತವೆ. ಇಲ್ಲಾಂದ್ರೆ ಬರಬೇಡ್ರಿ ಕಣ್ರೋ ಇದು ಸರಿ ಇಲ್ಲ ಅಂತಂದ್ರೆ ಈ ಸರ್ವೆ ಕೆಲಸ ಮಾಡುವ ಒಂದು ಪಡೆನೇ ಇರುತ್ತೆ. ಅವುಗಳಿಗೊಬ್ಬ ಲೀಡರು, ಬುದ್ಧಿ ಹೇಳೋರು, ದಾರಿ ತೋರಿಸೋರು,
ಎಲ್ಲ ಇರ್ತವೆ. ಸಣ್ಣವು ಏನಿದಾವೆ ಅವು ಹೆಚ್ಚು ಕಡಿಮೆ ಅವುಗಳ ತಂದೆ ತಾಯಿಗಳು ಹೇಳೋ ರೀತಿನಲ್ಲಿ ಹಿಂದಿಂದನೇ ಹೋಗ್ತವೆ. ಮುಂದೆ ಅವು ಯಜಮಾನರಾದಾಗ ಇವೆಲ್ಲ ತಿಳುವಳಿಕೆಗಳು ಅವುಗಳ ಕೆಲ್ಸಕ್ಕೆ ಬರ್ತವೆ. ನೋಡಿ, ಈ ಒಂದು ಪಕ್ಷಿ ಆಹಾರಕ್ಕಾಗಿ 5 ತಿಂಗಳ ಕಾಲ ಭಾರತಕ್ಕೆ ಬಂದು ಇಲ್ಲಿರುವ ಕೆರೆಗಳಲ್ಲಿ ವಾಸ ಮಾಡ್ತಾ, ಇಲ್ಲಿರುವ ರೈತರು ಬೆಳೆದ ಬೆಳೆಗಳ ಹತ್ರ ಹೋಗಿ ಬೆಳೆಗಳನ್ನು ತಿಂತಾ, ಮತ್ತೆ ಮೊಟ್ಟೆ ಇಡಕ್ಕೆ ವಾಪಸ್ಸು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡೋದು ಇದೆಯಲ್ಲ, ಇದು ಈ ಭೂಮಿ ಹುಟ್ಟಿದಾಗಿಂದಲೂ ನಡೀತಾ ಬಂದಿರೋ ಕ್ರಿಯೆ. ನಮಗೆ ಈಗ ಗೊತ್ತಾಗ್ತಾ ಇರೋದು ಇದು. ನಾವು ಈಗ ನೋಡಿ ಇವುಗಳ ಬದುಕನ್ನು ನೋಡಿ ಹಿಂಗಿದೆ ಅಂತೇಳಿ ಈಗ ನಮಗೆ ಗೊತ್ತಾಗ್ತಾ ಇರೋದು. ಎಷ್ಟೊಂದು ಈ ಥರ ನಮ್ಗೆ ಗೊತ್ತಿಲ್ದಿರೋ ಎಷ್ಟೊಂದು ವಿಷಯ ಇದಾವಲ್ವಾ. ಈ ಪಕ್ಷಿಗಳ ನೀರ್ ಮೇಲೆ ತೇಲೋ ಚಿತ್ರ ತೆಗಿಬೇಕು ಅಂತ ಬಹಳ ಆಸೆ ಇತ್ತು, ಅಂದರೆ ವಿಡಿಯೋ ಮಾಡಬೇಕು ಅಂತ. ಹಾಗಾಗಿ ನಾನು ಕೈಯಲ್ಲೇ ಹಿಡ್ಕೊಂಡು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಏನಂದರೆ, ನಾನು ಫೋಟೋ ತೆಗಿತಾ ತೆಗಿತಾ ಮರ್ತೇ ಬಿಡ್ತೀನಿ ನನ್ನ ಕ್ಯಾಮ್ರಾ ಎಲ್ಲಿದೆ, ಲೆನ್ಸ್ ಎಲ್ಲಿದೆ ಅಂತ. ಹೀಗಾಗಿ ನನ್ನ ಲೆನ್ಸು ಭಾಳ ಸಲ ನೆಂದೋಗಿದೆ. ನೆಂದೋದ್ರೆ ಇದ್ರ ಕತೆ ಮುಗ್ದಂಗೆ ಲೆಕ್ಕ. ಹೊಸ ಲೆನ್ಸ್ ಬೇರೆ ತಂದಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೆಂದಿದೆ. ಆದರೆ ಪಕ್ಷಿಗಳನ್ನು ಭಾಳ ಹತ್ತಿರದಿಂದ ತೆಗೆದ್ನಲ್ಲ ಅನ್ನೋ ಖುಷಿ ಇದೆ. ಇಷ್ಟು ಹತ್ತಿರದಿಂದ ಬೇರೆ ಕಡೆಗೆ ಪಕ್ಷಿಗಳು ಸಿಗೋದೇ ಇಲ್ಲ. ನಾನೊಬ್ಬ ಫೋಟೋಗ್ರಾಫರ್ ಆಗಿ ಈ ಪಕ್ಷಿಯ ಬಗ್ಗೆ ತುಂಬ ಕಡಿಮೆ ತಿಳ್ಕೊಂಡಿದ್ದೀನಿ. ಅದ್ರ ಫೋಟೋಗಳನ್ನು ತೆಗಿತಾ ಇದ್ದೀನಿ ನಿಜ. ನನ್ನ ಪ್ರಕಾರ ಇದೊಂದು ಶಾಂತ ಸ್ವಭಾವದ ಹಕ್ಕಿ. ಈ ಹಕ್ಕಿಯನ್ನ ಸಾಕ್ತಾ ಇರೋದು ನಮ್ಮ ಕರ್ನಾಟಕದ ಮತ್ತು ಇಡೀ ಭಾರತದ ರೈತರು. ತಾವು ಬೆಳಿಬೇಕಾಗಿರುವ ಕಾಳುಗಳನ್ನ ಅವಕ್ಕೆ ಆಹಾರವಾಗಿ ಕೊಟ್ಟು ಸಾಕ್ತಾ ಇದ್ದಾರೆ. ನಿಜಕ್ಕೂ ಅವ್ರು ಬಹಳ ದೊಡ್ಡ ಮನುಷ್ಯರು. ಆದ್ರೆ ಏನ್ರಿ, ಅನಿವಾರ್ಯ ಈಗ ನಮ್ಮೂರಿಗೆ ಇದು ವಿಶೇಷ ಪಕ್ಷಿ ಬರ್ತೈತೆ ಅಂದ್ರ ನಮ್ಮೂರ್ ಪ್ರಪಂಚದೊಳಗನ ಬಯಲು ಮಾಡಿ ತೋರಿಸುವಂಥದ್ದು ಬಂದೈತಲ್ಲ, ಆ ವಿಷಯಕ್ಕೆ ಎಲ್ಲರೂ ನಮ್ಮ ರೈತರು ಸಮಾಧಾನ ಪಟ್ಕೊಂತಾರ. ಇದು ಶೇಂಗಾ, ಕಡ್ಲಿ, ಆಮೇಲೆ ಗೋಂಜಾಳ ಪ್ರತಿಯೊಂದು ಬೆಳೆ ನಮ್ಮಲ್ಲಿ ಅದಕ್ಕೆ ಸಕಾಲಕ್ಕ ಅದು ಈ ವೇಳೆ ಬರುವ ಹೊತ್ತಿಗೆ ನಮ್ಮಲ್ಲಿ ಎಲ್ಲಾದ್ರೂ ಕೊಯ್ಲಿಕ್ಕೆ ಬಂದಿರ್ತೈತೆ ಸರ್, ಕಟಾವ್ ಹಂತಕ್ಕೆ ಬಂದಿರ್ತೈತಿ. ಶೇಂಗಾ ಒಳೆ ನಾವು ದೀಪಾವಳಿ ಆದ ತಕ್ಷಣ ಶೇಂಗಾ ಕಟಾವ್ ಚಾಲು ಮಾಡ್ತೀವಲ್ಲ, ಶೇಂಗಾದು ಪೂರ ಏನಕತಿ ಬಿದ್ದಂತ ಕಾಯಿನ ಎಲ್ಲ ಹೆಕ್ಕೊಂಡು ತಾನ ಇವತ್ತು ಫುಲ್ ಕಾಯಿ ಕಾಣ್ತಿರ್ತೈತಿ. ನಾವು ಹೊಲ್ದಾಗ ನೋಡಿದಾಗ ಅದೇನ್ ಮಾಡ್ತೈತಿ, ಎಲ್ಲ ಬೆಳಗ್ಗೆ 5:30ಗೆ ಹಾರಿ ಹೋಗಿ ನಸಿನ್ಯಾಗ ತಿಂದು ಮತ್ತು ಹೊಳ್ಳಿ 6:30ವರೆಗೆ ಬಂದ್ ಕೆರೆಗೆ ವಸ್ತಿ ಮಾಡ್ತೈತಿ. ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಅನೇಕ ಪಕ್ಷಿಗಳ ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ಅವರಲ್ಲೊಂದು ಹೊಸ ಜ್ಞಾನವನ್ನ ಕಲ್ಪಿಸಿರುವಂತಹ ಆರ್ ಜಿ ತಿಮ್ಮಾಪುರ್ ನಮ್ಮ ನಡುವೆ ಇದ್ದಾರೆ. ಅವರು ಎಲ್ಲ ಪಕ್ಷಿಗಳ ಬಗ್ಗೆ ಮಾಹಿತಿ ಇದೆ ಅವರಿಗೆ. ಈ ಪಕ್ಷಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ತಿಳ್ಕೊಂಡಿದ್ದಾರೆ. ನೀವು ಅವ್ರ ಜೊತೆಲಿ ಮಾತಾಡಿದ್ರೆ, ಅವ್ರ ಮಾತುಗಳನ್ನು ಕೇಳಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ, ತುಂಬ ಕುತೂಹಲವಾದ ವಿಷಯಗಳನ್ನ ತಿಳ್ಕೊಬೋದು. ಥ್ಯಾಂಕ್ ಯು ಸರ್, ನಿಮ್ಮಿಷ್ಟೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇಷ್ಟು ಹೊತ್ತು ಡಾಕ್ಟರ್ ಕಲಿಮುಲ್ಲಾ ಒಬ್ಬ ಛಾಯಾಗ್ರಾಹಕರಾಗಿ ಅವರಿಗೆ ತಿಳಿದಿರೋ ಅಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಈಗ ನಮ್ಮ ಮೇಷ್ಟ್ರು ಆರ್ ಜಿ ತಿಮ್ಮಾಪುರ್ ಮೇಷ್ಟ್ರ ಹತ್ರ ಈ ಪಕ್ಷಿಯ ಹೆಚ್ಚಿನ ವಿವರಣೆಯನ್ನು ತಿಳ್ಕೊಳ್ಳೋಣ. ಈ ಹೆಬ್ಬಾತು ಇಲ್ಲಿ ಸುಮಾರು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಒಂದು 5 ತಿಂಗಳ ತನಕ ಇಲ್ಲಿರ್ತಾರ ಅವು ಅವು ಇಲ್ಲಿ ಬರೋದ ಉದ್ದೇಶ ಅಂತಂದ್ರೆ ಆಹಾರ ಅನ್ವೇಷಣೆ ಮಾಡ್ಕೊಂತ ಬರ್ತಾರೆ. ಅದಕ್ಕ ವಿಂಟ್ರಿಂಗ್ ಅಂತಾನೆ ಕರಿತಾರ್ರಿ. ಎಷ್ಟು ಹಕ್ಕಿಗಳು ಬರ್ಬೋದು ಸರ್ ಒಂದ್ ಸಾರಿಗೆ ಅಂದಾಜು? ಸುಮಾರು ಒಂದು 500-1000 ಅಂತ ದೊಡ್ಡ ದೊಡ್ಡ ಫ್ಲಾಕ್ಸ್ ಹಾರಿ ಎಲ್ಲ ಬರ್ತಿರ್ತಾವಲ್ರಿ. ಇಲ್ಲಿ ಬಂದಾಗ ಸಣ್ಣ ಸಣ್ಣ ಗುಂಪುಗಳಾಗ ಬೇರೆ ಬೇರೆ ಒಡೆದು ಆ ಕಡೆ ಈ ಕಡೆ ಹೋಗಿರ್ತಾವ್ರಿ. ಮತ್ತೆ ಕೆಲವು ಕಡೆ ಆ ಕಡೆ ಈ ಕಡೆ ಹೋದಂತ ಹಕ್ಕಿಗಳು ಒಂದ್ ಕಡೆನೆ ಬಂದು ಕೂಡಿ ಬಿಡ್ತಾರ ಅವು ಇಲ್ಲಿ. ಈಗ ಉದಾಹರಣೆಗೆ ಮಾಗಡಿ ಕೆರೆ, ಅಲ್ಲೇ ಸುಮಾರು 6, 7, 8 ಸಾವಿರ ಹಕ್ಕಿಗಳನ್ನ ನೋಡಿದವ್ರು ನಾವು. ಇಲ್ಲಿಂದ ಮತ್ತೆ ಹೋಗುವಾಗ ಸಣ್ಣ ಸಣ್ಣ ಗುಂಪುಗಳಾಗಿ ಒಡೆದು ಬೇರೆ ಬೇರೆ ಹಾರಿ ಹೋಗ್ಬಿಡ್ತಾರ. ಇಲ್ಲಿ ಬೆಳಿಗ್ಗೆ ಸುಮಾರು 5:30 ಗಂಟೆಗೆ ಇಲ್ಲಿಂದ ಹೋದು ಅಂತಂದ್ರ 8:30 ಗಂಟೆಗೆ ಅಲ್ಲಿ ಹೊಲದಿಂದ ದವಸ ಧಾನ್ಯ ಈ ಕಡ್ಲೆದು ಇರ್ತಾವಲ್ರಿ, ಅವನ್ನೆಲ್ಲ ತಿಂದು ಹೊಳ್ಳಿ ಇಲ್ಲಿ ಬಂದ್ಬಿಡ್ತಾವ. ಇಲ್ಲಿ ಬಂದು ಸಂಜೆ 5 ಗಂಟೆ ತನಕ ಇಲ್ಲಿ ಕೆರೆಯೊಳಗೆ ಇರ್ತಾವು. ಇಲ್ಲಿಂದ ಮತ್ತೆ 5 ಗಂಟೆಗೆ ಹೋಗಿ 6, 6:30ಗೆ ಮತ್ತೆ ಹೊಳೆ ಬಂದ್ಬಿಡ್ತಾರ. ಇವು ಸಸ್ಯಾಹಾರಿ ಹಕ್ಕಿಗಳ್ರಿ. ಈ ಮೀನು ಅಂತವನ್ನ ಏನ್ ತಿನ್ನೋದಿಲ್ಲ ಇವು. ಇದನ್ನೊಂದು ಪ್ರಯೋಗ ಮಾಡ್ಬೇಕು ಅಂತ ಹೇಳಿ ಮಾರ್ಟಿನ್ ಗಿಲ್ಬರ್ಟ್ ಅನ್ನೋರು ಏನ್ ಮಾಡಿದ್ರು ಅಂತಂದ್ರ, ಈ ಹಕ್ಕಿಗಳು ಹೋದಲ್ಲೆಲ್ಲ ಈ ಹಕ್ಕಿ ಜ್ವರ ಬರ್ತೈತೇನೋ, ಬರ್ಡ್ ಫ್ಲೂ ಬರ್ತೈತೇನೋ ಅಂತ ಹೇಳಿ ಅಭ್ಯಾಸ ಮಾಡ್ಬೇಕಾಗಿತ್ತು ಅವ್ರಿಗೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಅವುಗಳ ಕುತ್ತಿಗೆಗೆ ಬ್ಯಾಂಡ್ ಹಾಕಿದ್ರಿ. ಬ್ಯಾಂಡ್ ಹಾಕಿ ಅವುಗಳಿಗೆ ನಂಬರನ್ನು ಹಾಕಿದ್ರು. ಈ ಪಕ್ಷಿ ಸಂಸ್ಥೆಗಳದಾವ್ ನೋಡ್ರಿ ಅಭ್ಯಾಸ ಮಾಡುವಂಥವು, BNHS, ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಇತ್ಯಾದಿ ಸಂಸ್ಥೆಗಳು ಇಲ್ಲಿಯ ಪಕ್ಷಿ ವೀಕ್ಷಕರಿಗೆಲ್ಲ ಮಾಹಿತಿ ಕೊಟ್ಟರು.
ಇಲ್ಲಿ ಬ್ಯಾಂಡಿನ ಹಕ್ಕಿಗಳು ಯಾವ್ಯಾವ ಬಂದವೇನೋ, ಮತ್ತು ಆ ಬ್ಯಾಂಡಿನ ಹಕ್ಕಿಗಳು ಇಲ್ಲಿ ಬಂದಾಗ ಇಲ್ಲಿ ಬರ್ಡ್ ಫ್ಲೂ ಬಂದತೇನೋ, ಅಕಸ್ಮಾತ್ ಬಂದಿದ್ರ ಏನ ಸಂಖ್ಯೆ ಎಷ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಕೇಳಿದ್ರು ಅವ್ರು. ಈ ಬ್ಯಾಂಡ್ ಬಗ್ಗೆ ಒಂಚೂರು ಹೇಳಿ ಸರ್. ಹಾ, ಅವು ಮರಿಗಳಿದ್ದಾಗನ ಮಾರ್ಟಿನ್ ಗಿಲ್ಬರ್ಟ್ ಅನ್ನೋ ಒಬ್ಬರ ಪಕ್ಷಿ ತಜ್ಞರು ಅವರು ಇವುಗಳಿಗೆ ಬ್ಯಾಂಡ್ ಹಾಕಿದಾರೆ. ವೆಟರ್ನರಿ ಡಾಕ್ಟರ್ ಅವರು ಇವುಗಳಿಗೆ ಬ್ಯಾಂಡ್ ಹಾಕಿದ್ರು. ಅವ್ ಮರಿ ಇದ್ದಾಗ ಅವಕ್ಕೆ ಬ್ಯಾಂಡ್ ಹಾಕ್ಬೇಕ್ರಿ. ಅವ್ ದೊಡ್ಡ ಆದ್ಮೇಲೆ ಹಿಡಿದು ಬ್ಯಾಂಡ್ ಹಾಕಿದ್ರು ಅಂತಂದ್ರ ಅನ್ಈಸಿ ಅನ್ಸಿ ಅವು ಅನ್ನ ಹರಿದು ಅಂತ ಇಂತೆಲ್ಲ ಮಾಡ್ತಾವ. ಆ ಮರಿಗಳಿದ್ದಾಗ ಅವಕ್ಕೆ ಬ್ಯಾಂಡ್ ಹಾಕ್ಬಿಟ್ಟಾರ ಅವರು. ಅದಕ್ಕ ಅವುಗಳೊಂದು ಹೊಂದಿಕೊಂಡು ನಾವು ಬೆಳೆದ್ ಬಿಟ್ಟವಲ್ರಿ. ಆ ಬ್ಯಾಂಡ್ ಸಹಿತ ಹಕ್ಕಿಗಳ ಹಾರಿ ಬಂದವ್ರು ಇಲ್ಲಿ. ಓಕೆ, ಯಾವ ಬಣ್ಣ ಸರ್ ಬ್ಯಾಂಡ್? ಒಂದನೇ ವರ್ಷ ಹಳದಿ, ಹ್ಮ್. 2ನೇ ವರ್ಷ ಹಸಿರು, ಹಿಂಗ ಕೆಂಪು, ನೀಲಿ, ಹಿಂಗ 4 ಸಾರಿ ಆ ಬ್ಯಾಂಡ್ಗಳನ್ನ ಹಾಕಿದ್ರು ನನಗೆ ಗೊತ್ತಿದ್ದ ಪ್ರಕಾರ. ಆ ಹಕ್ಕಿಗಳು ಬೇರೆ ಬೇರೆ ಕಡೆ ಬರ್ತಿದ್ವು ಇಲ್ಲಿ. ಅವು ಇಲ್ಲೇ ಮಾಗಡಿ ಕೆರೆಗೆ ಸುಮಾರು 58 ಹಕ್ಕಿಗಳು ಬಂದಿದ್ವು ಅಂತ ಗೊತ್ತಾದ್ರಿ. 58 ಹಕ್ಕಿಗಳು ಇಲ್ಲಿ. ಮತ್ತು ಹಿಡ್ಕಲ್ ಡ್ಯಾಮ್ಗೆ ಅಲ್ಲಿ ಬೇರೆ ಬೇರೆ ಹಕ್ಕಿಗಳು ಬಂದಿದ್ದು ರೀ. ಇಲ್ಲಿ ಹಿಡ್ಕಲ್ ಡ್ಯಾಮ್ನೊಳಗೆ 2009, 10, 11, 12 ಇದಕ್ಕೆ JR ಅನ್ನೋದು ಹಳದಿ ಬ್ಯಾಂಡಿಂದು ಒಂದೇ ಪಕ್ಷಿಯನ್ನ 4 ವರ್ಷ ಫೋಟೋ ತೆಗೆದಿದ್ರು ನಾವು. ಒಂದೇ ಹಕ್ಕಿಯ 4 ವರ್ಷ ಫೋಟೋ ಸಿಕ್ಕಿತ್ತು. ಅದನ್ನ ನಾವು ಮಾರ್ಟಿನ್ ಗಿಲ್ಬರ್ಟ್ ಅವ್ರಿಗೆ ಕಳಿಸಿದೆವು. ಅವ್ರು ಅವಾಗ ಅದನ್ನ ಯಾವಾಗ ಬ್ಯಾಂಡ್ ಹಾಕಿದ್ರು, ಈಗ ನಮ್ಮ ಹಿಡ್ಕಲ್ ಡ್ಯಾಮಿಗೆ ಬರೋದು ಎಷ್ಟನೇ ವರ್ಷ ಅನ್ನೋದನ್ನ ಹೇಳಿದ್ರು ಅವರು. ಪಕ್ಷಿ ವೀಕ್ಷಕರಿಗೆ ಏನ್ ಮಾಹಿತಿ ಗೊತ್ತಾತು ಅಂತಂದ್ರ, ಆ ಬ್ಯಾಂಡ್ ಹಾಕಿದ ಮೇಲೆ ಆ ಹಕ್ಕಿಗಳು ಎಲ್ಲೆಲ್ಲಿ ಬರ್ತಾವ, ಅವುಗಳ ಚಲನೆ ಹೆಂಗಿರ್ತೈತಿ ಅನ್ನೋದು ಗೊತ್ತಾತು. ಅದು 2009ನೇ ವರ್ಷದ ಚಳಿಗಾಲದೊಳಗೆ ತೆಗೆದ ಹಕ್ಕಿ 2010ಕ್ಕೂ ಅದೇ ಜಾಗದೊಳಗ, 2011ಕ್ಕೂ ಅದೇ ಜಾಗದೊಳಗ, 12 ಅದೇ ಅಲ್ಲೇ ಸಿಕ್ಕಿತ್ರ ಅದು. ಅಂದ್ರ ಕೆಲವು ಹಕ್ಕಿಗಳು ಪರ್ಟಿಕ್ಯುಲರ್ ತಮ್ಮ ಕೆಲವು ಖಾಯಂ ಸ್ಥಾನಗಳೇನೇನು ಆಯ್ಕೆ ಮಾಡ್ಕೊಂಡಿರ್ತಾವು, ಅಲ್ಲೇ ಬರ್ತಾವು ಅಂತ ಅನಿಸ್ತೈತ್ರಿ ನಮ್ಗೆ. ಅಂದ್ರೆ ಅದೇ ಜಾಗದೊಳಗನ ಬಂದವು ನಮ್ಗೆ ಫೋಟೋ ತೆಗಿಯಾಕ ಅನುಕೂಲ ಆಗಿತ್ತು. ಇದು ಪಕ್ಷಿ ವೀಕ್ಷಕರಿಗೆ ಒಂದು ಬಹಳ ದೊಡ್ಡ ಅನುಕೂಲ ಆಯ್ತದು. ಇದು ಬ್ಯಾಂಡ್ ಬಂದಲ್ಲೆಲ್ಲ ಈ ಬರ್ಡ್ ಫ್ಲೂ ಹರಡುದಿಲ್ಲ ಅನ್ನೋದನ್ನು ಗೊತ್ತೈತ್ರಿ. ಅವುಗಳ ಹಿಕ್ಕಿಯನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅದರೊಳಗಿರುವಂತ ರೋಗಾಣುಗಳು ಏನಾದ್ರು ಅದಾವೇನಂತ ಅಂತ ಹೇಳಿ ಪ್ರಯೋಗ ಮಾಡಿ ನೋಡಿದ್ರು, ಪರೀಕ್ಷೆ ಮಾಡಿ ನೋಡಿದ್ರು. ಇಲ್ಲಿ ಪುಣಾದಿಂದ ಡಾಕ್ಟರ್ ಪಾಂಡೆ ಅನ್ನೋರು ಬಂದಿದ್ರಿ. ಅವರೆಲ್ಲ ತಮ್ಮ ತಂಡವನ್ನು ಕರ್ಕೊಂಡ್ಬಂದು ಇವನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದಾಗ ಅದ ಇಲ್ಲಿ ಬರ್ಡ್ ಫ್ಲೂ ಈ ಪಕ್ಷಿಗಳಿಂದ ಹರಡುದಿಲ್ಲ ಅಂತ ಗೊತ್ತಾತ್ರಿ ಅವ್ರಿಗೆ. ಮತ್ತೆ ಈ ಹಕ್ಕಿಗಳು ಇಲ್ಲಿ ಉಷ್ಣತೆ ಹೆಚ್ಚಿಗೆ ಆದಂಗ ಮತ್ತ ಉತ್ತರ ಧ್ರುವದ ಕಡೆ ಅದರ ನಾರ್ದರ್ನ್ ಹೆಮಿಸ್ಫಿಯರ್ ಕಡೆ ಉಷ್ಣತೆ ಹೆಚ್ಚಿಗೆ ಆದಂಗ ಆಹಾರ ಪೂರೈಕೆಯಲ್ಲಿ ಅನುಕೂಲ ಆದಂಗ ಈ ಕಡೆಯಿಂದ ಮತ್ತೆ ಮರಳಿ ಹೋಗ್ಬಿಡ್ತಾವ್ರು. ಆದ್ರ ಡೆಮಾಸಲ್ ಕ್ರೇನ್ ಅನ್ನೋ ಹಕ್ಕಿ ಒಂದು ಬರ್ತೈತ್ರಿ ಇಲ್ಲಿ. ಅಂದ್ರೆ ಕೊರಕೊಂಚಿ ಅಂತ ಕರಿತೇವೆ ನಾವು. ಆ ಡೆಮಾಸಲ್ ಕ್ರೇನ್ ಹಕ್ಕಿ ಮಾರ್ಚ್ 21ನೇ ತಾರೀಕು ಅನ್ಕೊಂಡ ಬೆಳಿಗ್ಗೆ ಹಾರಿ ಹೋಗ್ಬಿಟ್ಟಿರ್ತೈತ್ರ. ಮಾರ್ಚ್ 20ರ ತನಕನೂ ಅದರ ಚಲನವನ್ನ ನೋಡಿರ್ತೇವ್ರಿ ನಾವು. ಮಾರ್ಚ್ 21 ಬೆಳಿಗ್ಗೆ ಬರ್ಗೊಡದನ ಅಷ್ಟು ಹಕ್ಕಿಗಳ ಹಾರಿ ಹೋಗ್ಬಿಟ್ಟಿರ್ತಾವ್ರು. ಅಂದ್ರೆ ಪ್ರತಿ ವರ್ಷ ಅದೇ ದಿನಾಂಕಕ್ಕೆ ಅದೇ ದಿನಾಂಕನ ಹಾರಿ ಹೋಗ್ತಾರ. ಅದನ್ನ ಯಾಕ ಇರ್ಬಹುದು ಅಂತಂದ್ರ ಅವತ್ತ ಸೂರ್ಯ ಸಮಭಾಷಕ ವರ್ತಕ್ಕೆ ಬಂದದ್ದಕ್ಕ ಕರೆಕ್ಟ್ ಅವತ್ತು ಹಾರಿ ಹೋಗ್ಬಿಡ್ತಾರ. ಅಂದ್ರೆ ಅವಕ್ಕೆ ಬಯೋಲಜಿಕಲ್ ಕ್ಲಾಕ್ ಒಂದ್ ಇರ್ತೈತಿ ನೋಡ್ರಿ, ಗಡಿಯಾರ. ಆ ಗಡಿಯಾರ ಅವಕ್ಕ ಮಾಹಿತಿ ಹೇಳಿಬಿಡ್ತೈತ್ರಿ, ಇವತ್ತು ತಾರೀಕು ಬಂತು ನಡಿ ಅಂತ ಹೇಳಿ ಗೊತ್ತಾಗ್ಬಿಡ್ತೈತ್ರಿ. ಯಾಕಂದ್ರೆ ಎಷ್ಟೋ ಶತಮಾನಗಳಿಂದ ಅಥವಾ ಮಿಲಿಯನ್ ವರ್ಷಗಳಿಂದ ಅದು ಮೊದಲು ಬಂದಿರಬಹುದು ಇಲ್ಲಿ. ಅವುಗಳಿಗೆ ಅದೊಂದು ಬಯೋಲಜಿಕಲ್ ಕ್ಲಾಕ್ ರೆಡಿ ಆಗಿಬಿಟ್ಟಿರ್ತೈತ್ರಿ. ಅದಕ್ಕ ನಾವು ನೋಡಿದ ಪ್ರಕಾರ ಒಂದು 15-20 ವರ್ಷ ನೋಡಿದಾಗನು ಕರೆಕ್ಟ್ ಮಾರ್ಚ್ 21ಕ್ಕೆ ಬೆಳಿಗ್ಗೆನ ಹಾರಿ ಹೋಗ್ಬಿಟ್ಟಿರ್ತಾವ್ರು. ಇದು ಅವುಗಳಿಗೆ ಗೊತ್ತಾಗಿರುವಂತಹ ನೈಸರ್ಗಿಕವಾಗಿ ಇನ್ಸ್ಟಿಂಕ್ಟಿವ್ ಆಗಿ ಗೊತ್ತಾಗಿರುವಂತಹ ಒಂದು ಸಾಮರ್ಥ್ಯ. ಅವುಗಳಿಗೆ ರೂಟ್ ಅನ್ನು ಗೊತ್ತಾಗ್ಬಿಟ್ಟಿರ್ತಾರ. ಎಲ್ಲಿ ಆಹಾರ ಸಿಗ್ತೈತಿ, ಎಲ್ಲಿ ಯಾವ ಧಾನ್ಯ ಬೆಳೆದಿರ್ತಾರೋ ಅನ್ನೋದು ಗೊತ್ತಿದ್ದರಿಂದ ಹಕ್ಕಿಗಳೆಲ್ಲ ಅದೇ ದಿಕ್ಕಿನೊಳಗನ ಬಂದ್ಬಿಟ್ಟಿರ್ತಾರ. ಈಗ ಇಲ್ಲಿ ಬಂದದ್ದಕ್ಕ ನಾವು ಮಾಗಡಿ ಕೆರೆ ಒಳಗ ಸಾಮಾನ್ಯವಾಗಿ ನಾವು ಬಾರ್ ಹೆಡೆಡ್ ಗೀಸ್ ನೋಡ್ತಿದ್ವಿ ರೀ, ಅಂದ್ರೆ ಸುಮಾರು 100%. ಆದ್ರ ಈಗ ಇವತ್ತು ನಾವು ನೋಡಿದಂಗ 3 ಗ್ರೇಲ್ಯಾಗ್ ಗೂಸ್ ಅಂತ ಕರಿತಾರೆ. ಅವು 3 ಗ್ರೇಲ್ಯಾಗ್ ಗೀಸ್ ಇಲ್ಲಿ ಬಂದವ್ರಲ್ಲಿ. ಯಾಕೆ ಬಂದವು ಅಂತ ವಿಚಾರ ಮಾಡಿದಾಗ ಕ್ಲೈಮೆಟಿಕ್ ಚೇಂಜ್ ಕಾರಣ ಇರ್ಬೋದು ಅಂತ ಹೇಳಕತ್ತಾರ್ರಿ. ಯಾಕಂದ್ರೆ ಈ ಕಡೆ ಬರುವಂತ ಹಕ್ಕಿಗಳೆಲ್ಲ ಬೇರೆ ಕಡೆ ವಲಸೆ ಹೋಗುವವು. ಆ ಬೇರೆ ಕಡೆ ವಲಸೆ ಹೋಗುವ ಹಕ್ಕಿಗಳು ಈಗ ಭಾರತದ ಈ ಪ್ರದೇಶಕ್ಕೆ ಯಾಕೆ ಬರ್ಬೇಕವು? ಅದು ಬಹುಶಃ ಕ್ಲೈಮೆಟಿಕ್ ಚೇಂಜ್ ಆದ್ರಿಂದ ಹಿಂಗ್ ಬರಾಕತ್ತಾವು ಅಂತ ಹೇಳಿ ಪಕ್ಷಿ ತಜ್ಞರು ಹೇಳಕತ್ತಾರೆ. ಅದರ ದುಷ್ಪರಿಣಾಮವನ್ನು ಕ್ಲೈಮೆಟಿಕ್ ಚೇಂಜ್ ಅದರ ದುಷ್ಪರಿಣಾಮವನ್ನು ಈಗ ನಾವು ಅಭ್ಯಾಸ ಮಾಡಬಹುದ್ರಿ. ವಾಪಸ್ ಹೋಗೋ ದಿನಾಂಕ ರೈಟ್, ಅವು ಇಲ್ಲಿಗೆ ಬರ್ತಾವಲ್ಲ, ಅದು ಏನಾದ್ರು ಪರ್ಟಿಕ್ಯುಲರ್ ಡೇಟ್ ಅಂತ ಏನಾದ್ರು ಇದೆಯಾ ಅಥವಾ ಅದು ವೇರಿ ಆಗತ್ತಾ? ಅದು ನಮಗೆ ಇಲ್ಲಿಂದ ಗೊತ್ತಾಗಿಲ್ರಿ.
ಅಲ್ಲಿ ಮಂಗೋಲಿಯಾದಾಗ ಪಕ್ಷಿ ವೀಕ್ಷಕರು ಯಾರಾದ್ರೂ ಅದನ್ನ ಅಭ್ಯಾಸ ಮಾಡಿದ್ರು ಅಂತಂದ್ರ ಅವ್ರಿಗೆ ಗೊತ್ತಾಕೈತಿ ಅದು. ಅದಕ್ಕ ಬಯೋಲಜಿಕಲ್ ಕ್ಲಾಕ್ ಇದ್ದೇ ಇರ್ತೈತ್ರಿ. ಅವಕ್ಕೆ ಟೈಮಿಂಗ್ ಗೊತ್ತಾಗ್ಬಿಡ್ತೈತ್ರಿ. ಇಲ್ಲಿ ಕೆಲವು ಹಕ್ಕಿಗಳನ್ನ ಏನ್ ಮಾಡಿದ್ರು ಅಂತಂದ್ರ ಗಾಯಗೊಂಡಂತ ಹಕ್ಕಿಗಳನ್ನ ಹಿಡಿದು ಝೂದಾಗ ಇಟ್ಟಿದ್ರು. ನಾವು ಝೂ ನೋಡಕ್ ಹೋದಾಗ ಆ ಹಕ್ಕಿ ಏನ್ ಮಾಡ್ತಿತ್ತು ಅಂತಂದ್ರ ಆ ದಕ್ಷಿಣ ಕಡೆ ತುದಿ ಹೊಕ್ಕಿತ್ತು, ಆ ಸೀದಾ ಉತ್ತರದ ತುದಿ ಕಡೆ ಬರ ಓಡಿ ಬರೋದು, ಹಾರೋದು, ಅಲ್ಲಿ ಬಂದ್ ನಿಂತ್ ಬಿಡೋದು. ಅಲ್ಲಿ ಪಂಜರದಾಗ ಇಟ್ಟಿದ್ರು. ಅದಕ್ಕೆ ಮತ್ತೆ ಅಲ್ಲಿ ಹೊಳ್ಳಿ ಹೋಗೋದು, ಹೊಳ್ಳಿ ಹೋಗಿ ಮತ್ತೆ ಈ ಕಡೆ ಮತ್ತೆ ಹಾರಿ ಆ ಕಡೆ ದಿಕ್ಕಿಗೆ ಆ ಕಡೆ ಹೋಗೋದು. ಅದು ಹಿಂಗ ಅದಕ್ಕ ಇನ್ಸ್ಟಿಂಕ್ಟಿವ್ ಆಗಿನ ಗೊತ್ತಾಗ್ಬಿಟ್ಟಿರ್ತೈತ್ರಿ, ನಾ ಇದೇ ದಿಕ್ಕಿಗೆ ಹಾರಿ ಹೋಗ್ಬೇಕು ಅಂತ ಹೇಳಿ. ಹಂಗಾಗಿ ಹಾರಿ ಹೋಗ್ತಿರ್ತಾವ್ರು. ಅದು ಝೂದಾಗಿಟ್ಟು ಹಕ್ಕಿ ನಮಗೇನ್ ನೋಡಿದೀವಿ ಅಂತಂದ್ರೆ ಅದ್ರ ದೊಡ್ಡ ಪಂಜರದೊಳಗೆ ಹಾಕಿಟ್ಟಿದ್ರ ಅದನ್ನ ಬರೇ ಉತ್ತರದ ದಿಕ್ಕಿನ ಕಡೆನ ಹಾರಿ ಹೋಗ್ತಿದ್ರ. ಪಾಪ ಅದು ಗಾಯ ಆಗಿತ್ತು, ಹಾಗೆ ಇಟ್ಬಿಟ್ಟಿದ್ರು. ಒಂದ್ ವೇಳೆ ಆ ಗುಂಪಲ್ಲಿದ್ದಾಗ ಯಾವ್ದಾನ ಪಕ್ಷಿಗೆ ಏನಾದ್ರು ಗಾಯ ಆದ್ರೆ ಅಥವಾ ಏನೋ ಏಟ್ ಆದ್ರೆ ಹೆಂಗ್ ಗುರ್ತಿಸ್ತಾ ಸರ್? ಹೌದು. ಇವು ಅವು ಕಮ್ಯುನಿಟಿ ಲೈಫ್ ಬಹಳ ಚಲೋ ಇರ್ತೈತ್ರಿ. ಅವಕ್ಕೆ ಅವ ಒಂದು ಗಾಯ ಆಗಿತ್ತು ಹಕ್ಕಿ ಅಂತಂದ್ರ ಆ ಹಕ್ಕಿ ಹಿಂಬಾಲೆ 4 ಹಕ್ಕಿಗಳು ಇರೋದನ್ನ ನೋಡಿದವ್ರು ನಾವು ಹಿಡ್ಕಲ್ ಡ್ಯಾಮಿನ ಹಿನ್ನೀರಿನೊಳಗ ಒಂದು ಹಕ್ಕಿ 5 ಹಕ್ಕಿಗಳು ಉಳಿದಿದ್ದು. ಎಲ್ಲಾ ಹಕ್ಕಿಗಳು ಅತ್ತೈದು ದೂರ ಹೋಗ್ಬಿಟ್ಟಿದ್ದು. 5 ಹಕ್ಕಿಗಳು ಯಾಕದಾವ ಅಂತ ಬಹಳ ತನಕ ನೋಡ್ಕೊಂತ ಕುಂತಾಗ ಒಂದು ಹಕ್ಕಿ ಕಾಲಿಗೆ ಗಾಯ ಆಗಿತ್ತು, ಕಾಲು ಮುರಿದು ಹೋಗಿತ್ತು. ಅದು ಮುರಿದು ಹೋದಾಗ ಉಳಿದ 4 ಹಕ್ಕಿಗಳು ಅದರ ಜೊತೆಗಾರರು ಅಲ್ಲೇ ಇರ್ತಿದ್ವು. ಹಿಂದಿಗಡೆ ಏನ್ ಗೊತ್ತಾಯ್ತು ನಮ್ಗ ವಿಜ್ಞಾನಿಗಳು ಹೇಳಿದ ಪ್ರಕಾರ ಅಂತಂದ್ರ, ಯಾವ್ದೇ ಒಂದು ಹಕ್ಕಿ ಗಾಯ ಆಗಿತ್ತು, ಅದು ಅಶಕ್ತ ಆಗಿತ್ತು ಅಂತಂದ್ರ 4 ಹಕ್ಕಿಗಳು ಅದ್ರ ಹಿಂಬಾಲೆ ಅದರ ರಕ್ಷಣೆ ಮಾಡಕ್ ಉಳಿದಿರ್ತಾವು. ಆ ಹಕ್ಕಿ ಆರಾಮ ಆಯ್ತು ಅಂತಂದ್ರ ಅವು ಸ್ವತಂತ್ರ ಹಾರಿ ಹೋಗ್ತಾವು. ಮತ್ತ ಈ ಹಕ್ಕಿ ಸತ್ ಹೋದ್ರ ಸಹಿತ ಅವು 4 ಹಕ್ಕಿಗಳು ದೊಡ್ಡ ಗುಂಪನ್ನು ಕೂಡ್ಕೋತಾವು. ಅಲ್ಲಿವರೆಗೆ ಆ ಸಂಗಾತಿಯನ್ನ ಬಿಟ್ಟು ಹೋಗಬಾರ್ದು ಒಂಟಿಯಾಗಿ ಅಂತ ಹೇಳಿ ಅವು ಅವಳೊಂದಿಗನೇ ಇರ್ತಾವು, ಅವುಗಳ ರಕ್ಷಣೆ ಮಾಡ್ತಾವು ಅಂತ ಹೇಳಿ ಗೊತ್ತಾಗ್ತಾರ ನಮ್ಗೆ. ಈ ಈ ಹಕ್ಕಿಗಳೊಳಗ ಇದೊಂದು ಪರಸ್ಪರ ಸಹಾಯ ಮಾಡುವಂತ ಗುಣ ಐತಿ. ಮತ್ತ ಅವು ಹಾರಿ ಬರುವಾಗ ಸಹಿತ ಒಂದು ಸಾಲಾಗಿ ಬರುವಾಗ ಒಂದಕ್ಕನ ಹೆಚ್ಚು ಗಾಳಿಯ ಒತ್ತಡ ಇರಬಾರ್ದು, ಏರ್ ರೆಸಿಸ್ಟೆನ್ಸ್ ಹೆಚ್ಚಿಗೆ ಆಗಬಾರ್ದು ಅಂತ ಹೇಳಿ ಅವು ಬರುವಾಗ ಒಂದು ಮುಂದಿತ್ತು ಅಂತಂದ್ರೆ ಹಿಂದಿನ ಹಕ್ಕಿ ಮುಂದೆ ಬರೋದು, ಅದಾದ ಸ್ವಲ್ಪ ಹೊತ್ತಿಗೆ ಮತ್ತೆ ಹಿಂದಿನ ಹಕ್ಕಿ ಮತ್ತೊಂದು ಯಾವುದೋ ಮುಂದೆ ಬರೋದು, ಹಿಂಗೆ ಮಾಡಿ ಅವು ಶ್ರಮ ಏನಿರ್ತೈತ್ರಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ.